ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವಜನರೇ, ನೀವೆಲ್ಲರೂ ಆರೋಗ್ಯವಾಗಿದ್ದೀರೆಂಬುದಾಗಿ ಕರ್ತನ ಹೆಸರಿನಲ್ಲಿ ನಾನು ನಂಬುತ್ತೇನೆ. ನೀವೆಲ್ಲರೂ ಆರೋಗ್ಯವಾಗಿ ಮತ್ತು ಪೂರ್ಣ ಜ್ಞಾನದಲ್ಲಿಯೂ ಪೂರ್ಣ ಶಕ್ತಿಯಲ್ಲಿಯೂ ಪೂರ್ಣ ಬಲದಲ್ಲಿಯೂ ನೀವು ಮತ್ತು ನಿಮ್ಮ ಕುಟುಂಬವು ಆರೋಗ್ಯ ಆಗಿರಲಿ ಎಂಬುದಾಗಿ ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಪ್ರಿಯ ದೇವರ ಜನರೇ, ನಾವು ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳುವ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಸ್ವರ್ಗೀಯ ತಂದೆ, ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಈ ಒಂದು ಸಮಯದಲ್ಲಿ ಕರ್ತನೆ, ಈ ವೇಳೆ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ನನ್ನ ಸನ್ನಿಧಾನದಲ್ಲಿ ನಾವು ವಾಕ್ಯವನ್ನು ಕೇಳುವಾಗ ನೀನು ನಮ್ಮ ವಾಕ್ಯ ಸಂಗಡ ಮಾತನಾಡು. ನಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು ಕರ್ತನೆ ತೆರೆ ಮಾಡು ಮತ್ತು ಗುಡಾರ್ಥ ನಮ್ಮ ತಿಳಿಯಪಡಿಸು. ಕರ್ತನೆ, ನಿನ್ನ ಮಾತುಗಳನ್ನು ನಾವು ತಿಳ್ಕೊಳ್ಳುವಾಗ ನಿನ್ನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಮತ್ತು ಅದನ್ನು ಕೈಕೊಂಡು ನಡೆಯುವಂತೆ ಬಲವನ್ನು ಅನುಗ್ರಹಿಸು ದೇವರೇ. ಕರ್ತನೆ, ಈ ಕಾರ್ಯಕ್ರಮ ನೋಡುವಂಥ ಪ್ರತಿಯೊಬ್ಬರನ್ನು ಈ ಹೇರಳವಾಗಿ ಆಶೀರ್ವದಿಸು ಮತ್ತು ಅವರನ್ನು ಅವ್ರ ಕುಟುಂಬನ ಬಲಪಡಿಸಬೇಕಾಗಿ ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಬೇಡಿದೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ದೇವ ಜನರೇ, ನಾನೆಲ್ಲರೂ ನಿಮಗೆ ವಿಶೇಷವಾಗಿ ಕ್ರಿಸ್ತನ ಮೊದಲ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ. ವಾಕ್ಯದಲ್ಲಿ ಸತ್ಯವೇದದಲ್ಲಿರುವಂತಹ ವಿಚಾರವನ್ನು, ಅಂದ್ರೆ ವಾಕ್ಯದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಸಂಗತಿಗಳನ್ನು ನಾವು ಧ್ಯಾನಿಸುವಾಗ ನಿಮ್ಮ ನಿಮ್ಮ ಕೈಯಲ್ಲಿ ಆ ಸತ್ಯವೇದ ಇದೆ, ಬೈಬಲ್. ಅದನ್ನು ಓದುವಾಗ ಅದರಲ್ಲಿರುವಂಥ ವಾಕ್ಯವನ್ನು, ಅದರಲ್ಲಿರುವಂಥ ಅಧ್ಯಾಯವನ್ನು, ಅದರಲ್ಲಿರುವಂಥ ವಚನವನ್ನು ನೀವು ಓದುವಾಗ ಅದನ್ನು ನೀವು ಅದರ ಹಿಂದೆಗಡೆ ಇರುವಂಥ ಗೂಢಾರ್ಥವನ್ನು, ಮರ್ಮವನ್ನು ನೀವು ತಿಳಿದುಕೊಳ್ಳಬೇಕು. ಕೇವಲ ವಾಕ್ಯವನ್ನು ಓದುವುದರಿಂದ ಮತ್ತೆ ನಿಮಗೆ ಯಾವ ಒಂದು ಆಶ್ಚರ್ಯ ಉಂಟಾಗುವುದಿಲ್ಲ. ವಾಕ್ಯವನ್ನು ಓದಿ ಆ ವಾಕ್ಯವನ್ನು ಧ್ಯಾನಿಸಿಕೊಂಡು ಮತ್ತು ಮೂರನೇದಾಗಿ ಆ ವಾಕ್ಯ ಪ್ರಕಾರವಾಗಿ ನಡೆದುಕೊಳ್ಳಬೇಕು. ಯಾವಾಗ ಆ ವಾಕ್ಯದ ಪ್ರಕಾರವಾಗಿ ನಡೆದುಕೊಳ್ಳುತ್ತೀರೋ ಆವಾಗ ನೀವು ಹೆಚ್ಚು ಪ್ರತಿಫಲವನ್ನು ಹೊಂದುತ್ತೀರಿ. ಕೇವಲ ಕೇಳೋದ್ರಿಂದ ಅವನಲ್ಲಿ ನಂಬಿಕೆ ಬರಬಹುದು. ಆ ನಂಬಿಕೆ ಬಂದ ಮೇಲೆ ಅದು ಕ್ರಿಯೆ ಆಗಬೇಕಾದ್ರೆ ಅದು ಕೇಳಿದಂಥ ವಾಕ್ಯವನ್ನು, ಕೇಳಿದಂಥ ಆ ಒಂದು ದೇವರ ವಾಕ್ಯವನ್ನು ಅದನ್ನು ನಾವು ಕೈಕೊಂಡು ನಡೆಯಬೇಕು. ಅದನ್ನು ನಮ್ಮ ಕೈಕೊಂಡು ನಡೆಯುವುದಂದ್ರೆ ನಮ್ಮ ಜೀವಿತದಲ್ಲಿ ಅದನ್ನು ನಾವು ಅನುಸರಿಸಿ ನಡೆಯಬೇಕು. ಮತ್ತು ಆ ವಾಕ್ಯ ಏನು ಹೇಳ್ತಾ ಇದ್ದಲ್ಲ, ಆ ದೇವರ ಮಾತು ಏನು ನಮಗೆ ತಿಳಿಸ್ತಾ ಇದ್ದಲ್ಲ, ಆ ರೀತಿ ನಡೆಯುವಂತೆ ನಾವು ಯಾವಾಗ ನಾವು ಪ್ರಯತ್ನ ಪಡುತ್ತೀವೋ, ನಾವು ಕಲಿತುಕೊಳ್ಳುತ್ತೀವೋ, ಆವಾಗ ದೇವರ ಆಶೀರ್ವಾದ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಪ್ರಿಯ ದೇವಜನರೇ, ವಾಕ್ಯವನ್ನು ಓದಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಿಯರೇ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯ ನಾನು ಓದುತ್ತೇನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಇಲ್ಲಿ ನೋಡುತ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ಎಂಬುದಾಗಿ. ಇಲ್ಲಿ ವಾಕ್ಯ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ನೋಡುತ್ತೇವೆ ಆದಿಯಲ್ಲಿ ವಾಕ್ಯವಿತ್ತಂತೆ. ಅಂದ್ರೆ ಆದಿ ಅಂದ್ರೆ ಎಂಬುದಾಗಿ ಪ್ರಾರಂಭದಲ್ಲಿ ನಾವೇನು ಈ ಜನನ ತಾಳಿದ್ದೇವೆ, ಈ ಭೂಮಿ ಮೇಲೆ ಈ ರೀತಿಯಾಗಿ ನಾವು ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಮತ್ತು ಮಾನವನ ಜನ್ಮ, ಇದೆಲ್ಲವನ್ನು ಸೃಷ್ಟಿ ನೋಡ್ತಾ ಇದ್ರೆ ಇದರ ಹಿಂದ್ಗಡೆ ಏನೋ ಒಂದು ರಹಸ್ಯ ಇದೆ, ಏನೋ ಒಂದು ಮರ್ಮ ಇದೆ, ಏನೊಂದು ಗೂಢಾರ್ಥ ಇದೆ ಎಂಬುದನ್ನು ನಾವು ಆಸಕ್ತಿಯಿಂದ ಅಪೇಕ್ಷಿಸುವವರಾಗಿರಬೇಕು. ಯಾಕಂದ್ರೆ ಪ್ರಿಯ ದೇವರ ಜನರೇ, ನಾವು ದೇವರ ಆಶೆ ಹೊಂದಿಕೊಳ್ಳೋದು ಯಾವ ರೀತಿ ಅಂದ್ರೆ, ಅದನ್ನು ನಾವು ಪ್ರಾರ್ಥನೆ ಮಾಡುತ್ತೇವೆ, ದೇವರೇ ನಿನ್ನ ಗೂಢಾರ್ಥವನ್ನು ನಮಗೆ ತಿಳಿಯಪಡಿಸಿ ಎಂಬುದಾಗಿ. ಹೌದಲ್ವಾ? ಕೇವಲ ಪ್ರಾರ್ಥನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿ ಅದನ್ನು ಬಿಟ್ಟು ಬಿಡೋದಲ್ಲ. ಗೂಢಾರ್ಥಗಳಂದ್ರೆ ಸತ್ಯವೇದದಲ್ಲಿ ಅಡಗಿಕೊಂಡಿರುವಂತ, ಸತ್ಯವೇದದಲ್ಲಿ ನಿಗೂಢವಾಗಿರುವಂತ ಆ ಮರ್ಮವನ್ನು ತಿಳ್ಕೊಳ್ಳೋದೇ ದೇವರ ವಾಕ್ಯವಾಗಿದೆ. ಇಲ್ಲಿ ನೋಡುತ್ತೇವೆ ಆದಿಯಲ್ಲಿ ವಾಕ್ಯವಿತ್ತು ಅಂದ್ರೆ ಪೂರ್ವದಲ್ಲಿ, ಪ್ರಾರಂಭದಲ್ಲಿ. ಆದಿ ಅಂದ್ರೆ ಇಲ್ಲಿ ವಾಕ್ಯ ಎಂಬುದನ್ನು ನೋಡುತ್ತೇವೆ. ವಾಕ್ಯ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಬ್ಬ ವ್ಯಕ್ತಿಯನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಅದು ವಾಕ್ಯ ಅಂದ್ರೆ ದೇವರ ಒಂದು ಮಾತಾಗಿದೆ. ಮತ್ತು ಇಲ್ಲಿ ನೋಡ್ತೇವೆ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ಎಂಬುವನು ಅಂತ ಹೇಳ್ತದೆ. ಆ ವಾಕ್ಯ ಹೊಂದಿದವನು, ಆ ವಾಕ್ಯದಿಂದ ಇರುವಂತ ವ್ಯಕ್ತಿ ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ವಿ ಅಂದ್ರೆ ನೋಡಿ, ಸ್ಪಷ್ಟವಾಗಿ ಬರೆದಿದೆ. ನೀವೆಲ್ಲರೂ ಆ ವಾಕ್ಯದ ಮೇಲೆ ಗಮನ ಇಟ್ಕೊಂಡು ನೋಡಿ. 1ನೇ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಅಂದ್ರೆ ಪ್ರಾರಂಭದಲ್ಲಿ ನೋಡುತ್ತೇವೆ ವಾಕ್ಯವಿತ್ತು ಮತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಅಂದ್ರೆ ಏನು ಅರ್ಥ? ಇಲ್ಲಿ ಒಬ್ಬ ವ್ಯಕ್ತಿಯನ್ನು ತೋರಿಸ್ತಾ ಇದೆ. ಆ ವ್ಯಕ್ತಿ ಯಾರಂದ್ರೆ ಮಹಿಮೆಯುಳ್ಳ ವ್ಯಕ್ತಿ. ಮಹಿಮೆಯಿಂದ, ದೇವರ ಬಲದಿಂದ, ದೇವರ ಒಂದು ಆಶೀರ್ವಾದದಿಂದಲೂ
ಪರಿಪೂರ್ಣವಾಗಿ ವಾಕ್ಯಾನುಸಾರವಾಗಿ ನಡೆಯುವಂಥ ವ್ಯಕ್ತಿ ಮತ್ತು ವಾಕ್ಯದಲ್ಲೇ ಇರುವಂಥ ವ್ಯಕ್ತಿ ಮತ್ತು ವಾಕ್ಯವನ್ನು ಹೊಂದಿದಂಥ ವ್ಯಕ್ತಿ ಮತ್ತು ವಾಕ್ಯವನ್ನು ಹೊಂದುವುದಂದ್ರೆ ದೇವರ ಆಜ್ಞೆಗಳನ್ನು, ದೇವರು ಕೊಟ್ಟ ನಿಬಂಧನೆಗಳನ್ನು, ದೇವರು ಹೇಳಿದಂಥ ಚಿತ್ತವನ್ನು ನೆರವೇರಿಸಿದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಕೇವಲ ಮಹಿಮೆಯುಳ್ಳವನಾಗಿದ್ದನು. ಆತನು ನಾವು ನೋಡುತ್ತೇವೆ ಪ್ರಿಯರು, ಇಲ್ಲಿ ವಾಕ್ಯದಲ್ಲಿ ನಾವು ಕೆಲವು ಸಾರಿ ನೋಡಿ ನಮ್ಮ ಶರೀರದಲ್ಲಿ ಶರೀರ, ಪ್ರಾಣ, ಆತ್ಮ ಇದೆ ಎಂಬುದು ನಂಬುತ್ತೇವೆ. ಸ್ತೋತ್ರ. ಆದ್ರೆ ಇಲ್ಲಿ ನೋಡುತ್ತೇವೆ, ಮೊದಲು ನಾವು ಯಾವ ರೀತಿ ಇದ್ದೀವಿ, ಯಾವ ಒಂದು ಜನ್ಮ ನಮಗಿತ್ತು, ಈ ರೀತಿಯಾಗಿ ಮಾನವನ ಜನ್ಮ, ಶರೀರದಿಂದ ಮಾಂಸ ಖಂಡ ನರನಾಡಿಗಳಿಂದ ತುಂಬಿದಂಥ ಮಾನವನು ಹೀಗಿದ್ದನು ಎಂಬುದನ್ನು ನಾವು ಇದರ ಬಗ್ಗೆ ಸ್ವಲ್ಪ ನಾವು ತಿಳಿದುಕೊಳ್ಳಬೇಕಾಗಿದೆ. ಇಲ್ಲಿ ನಾನು ಹೇಳುತ್ತಿರೋದು ವಿಷಯವನ್ನು ಗಮನವಿಟ್ಟು ಕೇಳಿ. ಇದನ್ನು ಯಾವ ರೀತಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ನಿಧಾನವಾಗಿ 1 ಸಾರಿ ಅಲ್ಲ, 5 ಸಾರಿ ಅಲ್ಲ, 10 ಸಾರಿ ನಾನು ಹಾಕಿದಂಥ ವಿಡಿಯೋವನ್ನು ನಿಧಾನವಾಗಿ ಪದೇ ಓದಿ. ಯಾಕಂದ್ರೆ ನಾನು ಕೆಲವು ಹೇಳುವಂಥ ವಿಚಾರವನ್ನು ಇದುವರೆಗೂ ಯಾರೂ ನಿಮಗೆ ತಿಳಿಸಲಾರದ ಸಂಗತಿಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ. ಇದುವರೆಗೂ ನೀವು ಯಾರು ಕೇಳಲಾರದ ಸಂಗತಿಗಳನ್ನ ನಾನು ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ನನ್ನ ಕಾರ್ಯಕ್ರಮ ಯಾವಾಗಲೂ ಬಿಡಬೇಡಿ. ಇದನ್ನು ಯಾವಾಗಲೂ ಒಂದೇ ಸಾರಿ ವಿಡಿಯೋ ನೋಡಬೇಡಿ, ಪದೇ ನೋಡ್ತಾ ಇರಿ. ಮತ್ತು ನಾನು ಹೇಳಿದ ವಾಕ್ಯವನ್ನು ಸತ್ಯವೇದ ತೆರೆದುಕೊಂಡು, ಬೈಬಲನ್ನು ತೆರೆದುಕೊಂಡು ಅಲ್ಲಿ ನೋಡಿದಾಗ ನಾನು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೆ, ನಾನು ಏನು ಹೇಳ್ತಾ ಇದ್ದೇನೆ ಎಂಬುದಾಗಿ ಒಂದೇ ಸಾರಿ ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ದಿನ ಕಳೆದ ನಂತರ ನಾನು ಹೇಳಿದಂಥ ಆ ಸಂಗತಿಗಳನ್ನು ಪದೇ ನೋಡಿದ ನಂತರ ನಾನು ಯಾವ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ, ಯಾವ ವಿಷಯದಲ್ಲಿ ನಾನು ನಿಮಗೆ ತಿಳಿಯಲ್ಪಡಿಸ್ತಾ ಇದ್ದೇನೆ ಎಂಬುದು ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡೋದಾದ್ರೆ ಆದಿಯಲ್ಲಿ ಅಂದ್ರೆ ಪ್ರಾರಂಭದಲ್ಲಿ ಒಂದು ವಾಕ್ಯವಿತ್ತಂತೆ. ಅಂದ್ರೆ ವಾಕ್ಯ ಅಂದ್ರೆ ಅಲ್ಲಿ ಅದು ದೇವರ ಬಳಿಯಿತ್ತು, ಮತ್ತೆ ಹೇಳ್ತಾನೆ ಆ ವಾಕ್ಯವು ದೇವರಾಗಿತ್ತು. ಅಂದ್ರೆ ಒಂದು ರೀತಿಯಲ್ಲಿ ನಮಗೆ ಬಹಳ ಆಶ್ಚರ್ಯ ಅನಿಸುತ್ತೆ ಈ ಮಾತನ್ನು ಕೇಳುವಾಗ. ಅಂದ್ರೆ ಆ ವಾಕ್ಯವು ದೇವರ ಬಳಿ ಇತ್ತಂತೆ, ಅಂದ್ರೆ ಅದು ದೇವರಾಗಿತ್ತಂತೆ. ನೋಡಿ ಇಲ್ಲಿ ಯಾವ ರೀತಿ ದೇವರಾಗಿತ್ತು ಎಂಬುದಾಗಿ. ಮತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಇಲ್ಲಿ ಸ್ಪಷ್ಟ ಇದೆ. ಸತ್ಯವೇದನ ಓದುವಾಗ ನಿಧಾನವಾಗಿ ಮತ್ತು ಬಹಳ ಸ್ಪಷ್ಟವಾಗಿ ಓದುವರಾಗಿರಬೇಕು. ಯಾಕಂದ್ರೆ ನೋಡ್ತೇವೆ ಅಲ್ಲಿ ಕೆಳಗಡೆ ಬರೆದಿದೆ ಈ ರೀತಿಯಾಗಿ, ವಾಕ್ಯವೆಂಬುವನು ಅಂದ್ರೇನು? ವಾಕ್ಯವಿತ್ತು, ಆ ವಾಕ್ಯವೆಂಬುವನು ಅಂದ್ರೆ ಇಲ್ಲಿ ಒಬ್ಬ ಮನುಷ್ಯನ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಯಲ್ಪಡಿಸ್ತಾ ಇದೆ. ಆ ವ್ಯಕ್ತಿ ನೋಡೋದಾದ್ರೆ ಆತನು ಎಲ್ಲಿದ್ದನು ಎಂಬುದಾಗಿ, ವಾಕ್ಯ ಎಂಬುವನು ಆದಿಯಲ್ಲಿ ಯಾರ ಬಳಿಯಲ್ಲಿದ್ದನು? ದೇವರ ಬಳಿಯಲ್ಲಿದ್ದನು. ಅಂದ್ರೆ ಇದು ನಾವು ಒಂದು ರೀತಿಯಲ್ಲಿ ನೋಡೋದಾದ್ರೆ, ಗಮನದಿಟ್ಟು ನಾವು ಆಲೋಚನೆ ಮಾಡೋದಾದ್ರೆ ಒಂದು ನಿಮಿಷ ನಾವು ಆಲೋಚನೆ ಮಾಡಬೇಕು. ಹಾಗಾದ್ರೆ ಈ ವ್ಯಕ್ತಿ ಬಗ್ಗೆ ಏನ್ ಹೇಳ್ತಾ ಇದೆ ಸತ್ಯವೇದ? ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾನೆ. ಯಾವ ವ್ಯಕ್ತಿ ಎಂಬುದಾಗಿ ನೀವು ಆಲೋಚನೆ ಮಾಡಬಹುದು. ಇದು ದೇವರು ಯಾರ ಬಗ್ಗೆ ಹೇಳುವನಾಗಿದ್ದಾನೆ? ನಿಮ್ಮ ಎಲ್ಲರ ಬಗ್ಗೆ ಹೇಳುವನಾಗಿದ್ದಾನ? ಅಥವಾ ಯಾರ ಬಗ್ಗೆ ಹೇಳ್ತಾ ಇದ್ದಾನೆ? ಯಾವ ಮನುಷ್ಯನ ಬಗ್ಗೆ ಹೇಳುತ್ತಾ ಇದ್ದಾನೆ? ಯಾವ ಮಾನವನ ಬಗ್ಗೆ ಇಲ್ಲಿ ತಿಳಿಯಲ್ಪಡಿಸ್ತದೆ ಈ ವಾಕ್ಯದಲ್ಲಿ? ಅಂದ್ರೆ ಆತನು ಎಲ್ಲಿದ್ದಾನೆ? ಅದು ದೇವರ ಬಳಿಯಲ್ಲಿದ್ದಾನೆ. ಆತನು ಏನಾಗಿದ್ದಾನೆ? ದೇವರ ವಾಕ್ಯವಾಗಿದ್ದಾನೆ. ಅಂದ್ರೆ ಏನು? ಆದಿಯಲ್ಲೇ ಇದ್ದಾನೆ ಎಂಬುದಾಗಿ, ಆದಿಯಲ್ಲೇ ಪ್ರಾರಂಭದಲ್ಲಿದ್ದೆಂಬುದಾಗಿ ನಾವು ಇನ್ನೊಂದು ವಾಕ್ಯದಕ್ಕೆ ನೋಡೋಣ. ಮೊದಲನೇ ಯೋಹಾನ ಪತ್ರಿಕೆ ಅಲ್ಲಿ 1ನೇ ಅಧ್ಯಾಯದಲ್ಲಿ ಇಲ್ಲಿ ಸ್ಪಷ್ಟವಾಗಿ ತಿಳಿಯಲ್ಪಡಿಸಿದೆ. ಮೊದಲನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇಲ್ಲಿ ನೋಡೋದಾದ್ರೆ, ಯೋಹಾನ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ, ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ಆ ಜೀವವು ಪ್ರತ್ಯಕ್ಷವಾಯಿತು. ಮತ್ತು ಹೇಳ್ತಾ ಇದ್ದಾನೆ, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದು ನಿಮಗೆ ಪ್ರಸಿದ್ಧಪಡಿಸುತ್ತೇವೆ. ಇದನ್ನು 1ನೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 2 ವಾಕ್ಯವನ್ನು ನಾವು ಕಾಣುತ್ತೇವೆ. ಪ್ರಿಯ ದೇವ ಜನರೇ, ಇಲ್ಲಿ ಪ್ರತ್ಯಕ್ಷವಾಯಿತು, ನಾವು ಕಿವಿಯಾರಿ ಕೇಳಿದ್ದೇವೆ, ನಾವು ಕಣ್ಣಾರೆ ನೋಡಿದ್ದೇವೆ, ನಾವು ಮುಟ್ಟಿದ್ದೇವೆ ಎಂಬುದಾಗಿ ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಯಾರು? ಅಪೊಸ್ತಲನಾದ ಯೋಹಾನನು ಏನು ಸಾಕ್ಷಿ ಕೊಡ್ತಾ ಇದ್ದಾನೆ? ನಿಜ, ನೀವೇನು ಕೇಳ್ತಾ ಇದ್ದೀರಲ್ಲ, ನೀವೇನು ಅದನ್ನು ಕಂಡುಕೊಳ್ತಾ ಇದ್ರ ಅದು ನಿಜವಾಗಿದೆ. ಆ ವಾಕ್ಯಮೂನು ಯಾರು ಆ ವ್ಯಕ್ತಿ, ಯಾರು ಆ ಮಾನವನು? ಆತನು ಯಾಕೆ ಆದಿಲ್ಲ ಆತನನ್ನು ನೋಡ್ತೇವೆ. ಅಲ್ಲಿ ಯೇಸು ಇನ್ನೊಂದು ವಾಕ್ಯ ನಾನು ನಿಮ್ಗೆ ಹೇಳ್ತೇನೆ, ನೀವು ಸ್ಪಷ್ಟವಾಗಿ ನೀವು ಬರೆದುಕೊಳ್ಳಬೇಕು ಒಂದು ಬಿಳಿ ಹಾಳೆಯಲ್ಲಿ ನಾನು ಹೇಳೋ ವಾಕ್ಯವನ್ನು. ಆಮೇಲೆ ಈ ಕಾರ್ಯಕ್ರಮ ಮತ್ತೆ ತಿರುಗಿ ನೋಡುವಾಗ ಅದನ್ನು ನೀವು ಧ್ಯಾನಿಸಬೇಕಾಗಿ ಕೇಳುತ್ತೇನೆ. ಮೊದಲೇ ಯೋಹಾನ ಪತ್ರಿಕೆ 1ನೇ ಅಧ್ಯಾಯ 1-2 ವಾಕ್ಯವನ್ನು ಹೇಳಿದ್ದೇನೆ. ಆಮೇಲೆ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 3 ವಾಕ್ಯವನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ನೋಡೋದಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿಯ ಕುರಿತು ಬರೆದಿದ್ದಾನೆ. ಹಾಗೆ ಲೂಕನ ಸುವಾರ್ತೆ
24ನೇ ಅಧ್ಯಾಯ 44ನೇ ವಾಕ್ಯ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ. ಯಾರು ಹೇಳಿದ್ದಾರೆ? ಯೇಸು ಸ್ವಾಮಿ ಮಾತನ್ನು ಹೇಳ್ತಾ ಇದ್ದಾನೆ. ಏನ್ ಹೇಳಿದ ನೋಡಿ. ತರುವಾಯ ಆತನಂದ್ರೆ ಯೇಸು ಕ್ರಿಸ್ತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದನ್ನೆಲ್ಲ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲವೂ ನೆರವೇರುವುದು ಅಗತ್ಯ ನಿಮಗೆ ಹೇಳಿರಲಿಲ್ಲವೇ? ಅಂದ್ರೆ ಧರ್ಮಶಾಸ್ತ್ರದಲ್ಲಿಯೂ ಮತ್ತು ಪ್ರವಾದನೆಯ ಪುಸ್ತಕದಲ್ಲಿಯೂ ಗ್ರಂಥಗಳಲ್ಲಿಯೂ ಮತ್ತು ಕೀರ್ತನೆಗಳಲ್ಲಿಯೂ ನೀವೆಲ್ಲ ಈ ಹಳೆ ಒಡಂಬಡಿಕೆಯನ್ನು ಓದುವಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಬರೆಯಲ್ಪಡ್ತದೆ. ಯಾಕೆ ಪದೇ ಪದೇ ಆ ವ್ಯಕ್ತಿಯ ಕುರಿತು ಹೇಳ್ತಾ ಇದ್ದೇವೆ ಅಂದ್ರೆ, ಈ ವ್ಯಕ್ತಿ ಯಾರಂದ್ರೆ ನಿಮ್ಮ ಎಲ್ಲ ರಕ್ಷಕನಾದಂತ ಪಾಪಿಗಳನ್ನು ಹುಡುಕಿ ರಕ್ಷಿಸಲಿಕ್ಕೆ ಬಂದಂತ ಒಬ್ಬನೇ ಒಬ್ಬ ಕರ್ತನಾದಂತ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಪ್ರಿಯ ದೇವಜನರೇ, ಆ ವಾಕ್ಯ ಎಂಬುವನು ಎಂಬುದಾಗಿ ಹೇಳುವುದಾದ್ರೆ ಅದು ಯೇಸು ಕ್ರಿಸ್ತನ ಕುರಿತಾಗಿದೆ. ಮತ್ತು ಆ ವಾಕ್ಯ ಎಂಬುವನು ಎಂಬುದಾಗಿ ಹೇಳುವುದಾದ್ರೆ ಅದು ಯೇಸು ಕ್ರಿಸ್ತನ ಕುರಿತಾಗಿದೆ. ಮತ್ತು ಆ ವಾಕ್ಯ ಎಂಬುವನು ದೇವರ ಬಳಿಯಲ್ಲಿದ್ದನೆಂಬುದಾಗಿ ನೋಡುವುದಾದ್ರೆ ಆ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಮತ್ತು ಆತನಿಲ್ಲದೆ ಒಂದಾದ್ರೂ ಉಂಟಾಗಲಿಲ್ಲ ಎಂಬುದಾಗಿ ಹೇಳುವುದಾದ್ರೆ ಆತನಿಲ್ಲದೆ ಎಂಬುದಾಗಿ ಹೇಳುವುದಾದ್ರೆ ಅದು ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಯಾಕೆ ಇದನ್ನು ನೋಡುವಾದ್ರೆ ಪ್ರಾರಂಭದಲ್ಲೇ ನಾನು ಇದ್ದೇನೆ ಎಂಬುದಾಗಿ ಹೇಳಿದ್ದೇನೆ, ನಾನು ಆದಿಯಲ್ಲೇ ಇದ್ದೇನೆ ಎಂಬುದಾಗಿ, ನಾನು ಆದಿಯಲ್ಲಿ ದೇವರ ಬಳಿಯಲ್ಲೇ ಇದ್ದೇನೆ ಎಂಬುದಾಗಿ ತಿಳಿಯಲ್ಪಡಿಸಿದೆ. ನನ್ನ ಪ್ರಿಯ ದೇವಜನರೇ, ಈ ಕಾರ್ಯಕ್ರಮ ನೋಡ್ತಾ ಇದ್ರಲ್ಲ ನೀವು, ಒಂದು ಸಾರಿ ನಾನು ಹೇಳುವ ವಾಕ್ಯದ ಮೇಲೆ ನೀವು ಗಮನ ಕೊಟ್ಟು ಕೇಳಬೇಕಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಬೇಕು. ನಿಮ್ಮ ಮಕ್ಕಳಲ್ಲಿ ಶಾಂತಿ ಸಮಾಧಾನ ಬೇಕು. ನಿಮ್ಮ ಮಕ್ಕಳು ಆರೋಗ್ಯವಾಗಿ ಕ್ಷೇಮವಾಗಿ ಇರಬೇಕೆಂಬುದಾಗಿ ನೀವು ಆಲೋಚನೆ ಮಾಡುವವರಾಗಿದ್ದೀರೋ, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯಾದ ಜೀವಿತವನ್ನು ಸಾಗಿಸಬೇಕೆಂಬುದಾಗಿ ನೀವು ಆಲೋಚನೆ ಮಾಡುವವರಾಗಿದ್ದೀರೋ, ಹಾಗಾದರೆ ನಾನು ಹೇಳುವಂತಹ ಪ್ರತಿಯೊಂದು ಮಾತು ನೀವು ಕೇಳುವುದಾದ್ರೆ ಇದೇ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ದೇವರ ಆಶೀರ್ವಾದ ಕಾಣುತ್ತೀರಿ. ಕೇವಲ ವಾಕ್ಯವನ್ನು ಓದುವುದರಿಂದಲ್ಲರಿ, ವಾಕ್ಯವನ್ನು ಓದಿ ಆ ವಾಕ್ಯವನ್ನು ತಿಳ್ಕೊಳ್ಳೋದಾದ್ರೆ, ಅಂದ್ರೆ ಆ ವಾಕ್ಯ ಅಂದ್ರೆ ಯೇಸು ಕ್ರಿಸ್ತನ ಬಗ್ಗೆ ನೀವು ತಿಳಿದುಕೊಳ್ಳೋದಾದ್ರೆ, ಆತನ ಕುರಿತು ಗಮನದಟ್ಟು ನೀವು ಕೇಳಿಕೊಳ್ಳೋದಾದ್ರೆ ನಿನ್ನ ಕುಟುಂಬದ ಬಲವಾದ ಕಾರ್ಯಗಳುಂಟಾಗುತ್ತವೆ. ನೋಡಿ, ನಾವು ಬದುಕಲಿಕ್ಕೆ ನಮಗೆ ಉಸಿರು ಬೇಕು, ನಾವು ಬದುಕಲಿಕ್ಕೆ ನಮಗೆ ನೀರು ಬೇಕು, ನಮಗೆ ಬದುಕಲಿಕ್ಕೆ ಗಾಳಿ ಬೇಕು. ಈ ಮೂರನ್ನು ನೋಡೋದಾದ್ರೆ ನಾವು ಕಣ್ಣಿಗೆ ಕಾಣದೆ ಕೈಯಲ್ಲಿ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದೇ ರೀತಿಯಲ್ಲಿ ದೇವರ ಒಂದು ಕಾರ್ಯಗಳು, ದೇವರ ಮಹಿಮೆಗಳು ನಾವು ಎಣಿಸೋದಾದ್ರೆ ಅದು ನಮ್ಮ ಕೈಗೆ ನಿಲುಕಲಿಕ್ಕೆ ಸಾಧ್ಯವಿಲ್ಲ. ಆದರೂ ನೀವು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತದೆ. ಸ್ತೋತ್ರ. ಮತ್ತು ನಾನು ಹೇಳುವಂತ ಈ ಸಂಗತಿಗಳನ್ನು ಗಮನಿಟ್ಕೊಳ್ಳೋದಾದ್ರೆ ನಿಮ್ಮೆಲ್ಲರ ರಕ್ಷಕನು, ಲೋಕದ ಒಡೆಯನು, ಪಾಪದಿಂದ ಬಿಡಿಸಿ ಕಾಯುವನು. ಪಾಪಿ ಅಂದ್ರೆ ಏನು, ಪಾಪಗಳಂದ್ರೆ ಏನು, ಪಾಪವಾದ ಜೀವಿತ ಎಂಬುದು ಏನೆಂಬುದಾದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ. ಮತ್ತು ಮಾನವನ ಜನ್ಮ ಏನಾಯಿತು, ಮಾನವನು ಹೇಗಿದ್ದನು, ಹೇಗಾದನು ಎಂಬ ಎಲ್ಲಾ ಸಂಗತಿಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ. ನೀವು ತಪ್ಪದೆ ನಮ್ಮ ಕಾರ್ಯಕ್ರಮ ನೋಡ್ತಾ ಇರ್ಬೇಕು ಯಾವಾಗಲೂ. ಇದನ್ನು ನೀವು ಈ ಕಾರ್ಯಕ್ರಮ ನೋಡಿದಾಗ ಮತ್ತು ನೀವು ನೋಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಕಾರ್ಯಕ್ರಮದಲ್ಲಿ ಒಂದು ಲೈಕ್ ಮಾಡಿ ಮತ್ತು ಪ್ರೋತ್ಸಾಹ ಮಾಡಿ. ಮತ್ತು ಅನೇಕ ಸಂಗತಿಗಳನ್ನು ನಾವು ಈ ಲೋಕದ ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಾವು ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಮಗಿರುವ ಸಮಯದಲ್ಲಿ ಕಷ್ಟ, ದುಃಖ, ಸಮಸ್ಯೆ, ವೇದನೆ, ಅನೇಕ ಸಂಗತಿಗಳು ನಮಗೆ ಇರುವ ಗಳಿಗೆಯಲ್ಲಿ ನಾವು ಯಾವ ರೀತಿ ಇವುಗಳನ್ನು ಜಯಿಸಬೇಕು, ಯಾವ ರೀತಿ ನಾವು ಆಶೆ ಹೊಂದಬೇಕು. ಪ್ರಿಯರೇ, ಶರೀರ ಬದುಕಲಿಕ್ಕೆ ನಮಗೆ ಆಹಾರ ಬೇಕಾಗಿದೆ. ನಿಜ, ಆಹಾರವಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಶರೀರ ಬಗ್ಗೆ ಮಾತಾಡ್ತಿದ್ದೆ ನಾನು. ಈ ಶರೀರ ಸಮೃದ್ಧಿಯಾಗಿರ್ಬೇಕಾದ್ರೆ, ಶರೀರದಿಂದ ನಾವು ಸಮೃದ್ಧಿ ಆರೋಗ್ಯಭರಿತರಾಗಿ ಪರಿಪೂರ್ಣವಾಗಿ ದೀರ್ಘಾಯುಷ್ಯರಾಗಿ ನಾವು ಇರಬೇಕಾದ್ರೆ ನಮಗೆ ಭೌತಿಕವಾದ ಆಹಾರ ಬೇಕಾಗಿದೆ. ಪ್ರಿಯ ದೇವ ಜನರೇ, ಒಂದು ದಿನ ನಾವು ಈ ಭೌತಿಕವಾದ ದೇಹವನ್ನು ನಾವು ಬಿಟ್ಟು ಹೋಗಲೇಬೇಕಾಗುತ್ತದೆ. ಯಾಕಂದ್ರೆ ಎಲ್ಲರೂ ನಂಬುತ್ತಾರೆ ಮಾನವನ ಜನ್ಮದಲ್ಲಿ ಏನು ಶರೀರ, ಪ್ರಾಣ, ಆತ್ಮ ಇದೆ ಎಂಬುದಾಗಿ. ಸ್ತೋತ್ರ. ಆದ್ರೆ ಈ ಶರೀರ, ಆತ್ಮ, ಪ್ರಾಣ ನೋಡೋದಾದ್ರೆ ಪ್ರಿಯರೇ, ಒಂದು ದಿನ ನಾವು ಈ ಶರೀರ ಬಿಡಲೇಬೇಕಾಗುತ್ತದೆ. ಆಮೇಲೆ ನಮಗೆ ದೇವರ ಬಳಿಯಲ್ಲಿ ಹೋಗುವಂಥದ್ದು ಯಾವ್ದು ಗೊತ್ತಾ? ಶರೀರ ಹೋಗೋದಿಲ್ಲ, ನಮಗೆ ಆತ್ಮ ಮಾತ್ರ ದೇವರ ಬಳಿಗೆ ಹೋಗುತ್ತದೆ. ಆ ಆತ್ಮದ ಕುರಿತು ನಾನು ಹೇಳ್ತಾ ಇದ್ದೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಆ ವಾಕ್ಯ ಎಂಬುವನು ಆದಿಯಲ್ಲಿ ಇದ್ದನು ಎಂಬುದಾಗಿ ಹೇಳೋದಾದ್ರೆ ಆತನು ಮಹಿಮಾ ಸ್ವರೂಪದಲ್ಲಿದ್ದನು. ಆತನು ಮಹಿಮಾ ಸ್ವರೂಪದಲ್ಲಿ ಇದ್ದುಕೊಂಡು ಆತನು ಜನರ ಮಧ್ಯದಲ್ಲೇ ಇದ್ದುಕೊಂಡು, ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾನೆ, ಒಂದು ವಾಗ್ದಾನ ಮಾಡಿದ್ದೇನೆ, ನಿಮಗೆಲ್ಲ ವಾಕ್ಯ ಓದಲಿಕ್ಕೆ ನಾನು ಬಹಳ ಇಷ್ಟಪಡುತ್ತೇನೆ. ಅದನ್ನು ನಾವು ಈ ಲೂಕನ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಕಾಣುತ್ತೇವೆ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಇಲ್ಲಿ ಹೇಳಲ್ಪಟ್ಟಿದೆ, ದೇವರು ಎಲ್ಲಿದ್ದಾನೆ ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ನೋಡಿ, ಆ ಯೇಸು ಕ್ರಿಸ್ತನು ಎಲ್ಲಿದ್ದಾನೆ, ಆತನ ಆಶೀರ್ವಾದ ನಮ್ಗೆ ಹೇಗೆ ಸಿಗುತ್ತದೆ ಎಂಬುದಾಗಿ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ
ನಾವು ನೋಡೋದಾದ್ರೆ 20ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟನೆ 2ನೇ ಭಾಗದಲ್ಲಿ, ನಾನು ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಹಾಗಾದ್ರೆ ದೇವರು ತನ್ನ ಮಗನ ಲೋಕಕ್ಕೆ ಕಳಿಸಿದನು. ಯಾಕಂದ್ರೆ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯೋಹಾನ ಸುವಾರ್ತೆ 3:16 ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನ ಒಂದು ಸಂದೇಶವು, ಯೇಸು ಕ್ರಿಸ್ತನ ವಾಕ್ಯವು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಯಾಕಂದ್ರೆ ಆತನು ಈಗಿರುವ ಆತನಲ್ಲ, ಸದಾಕಾಲ ಇರುವ ಆತನಾಗಿದ್ದಾನೆ. ಆತನು ಪ್ರಾರಂಭದಲ್ಲಿ ಆದಿಯಲ್ಲೇ ಇರುವ ಆತನಾಗಿದ್ದಾನೆ. ಆದಿಯಿಂದಲೂ ದೇವರ ಕಾರ್ಯಗಳನ್ನು ಬಲ್ಲವನಾಗಿದ್ದಾನೆ ಮತ್ತು ದೇವರ ಚಿತ್ತವನ್ನು ಆತನು ನೆರವೇರಿಸಿದ್ದಾನೆ. ದೇವರ ಸಂಗತಿಗಳನ್ನು ಆತನು ನೆರವೇರಿಸಿದ್ದಾನೆ. ಅದಕ್ಕಾಗಿ ದೇವರು ತನ್ನೆಲ್ಲ ಮಹಿಮೆ ಅಧಿಕಾರವನ್ನು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟಿದೆ. ನನ್ನ ಪ್ರಿಯ ದೇವ ಜನರೇ, ಅದಕ್ಕಾಗಿ ನಾನು ನಿಮ್ಮ ಹೃದಯ ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ, ನಿಮ್ಮ ಮನಸ್ಸುಗಳು ನೀವು ಬದಲಾಯಿಸಿಕೊಳ್ಳಿರಿ, ನಿಮ್ಮ ಹೃದಯಗಳನ್ನು ನೀವು ಬದಲಾಯಿಸಿಕೊಳ್ಳಿರಿ, ನಿಮ್ಮ ಜೀವಿತವನ್ನು ನೀವು ಬದಲಾಯಿಸಿಕೊಳ್ಳಿರಿ. ಮಾನವನಾಗಿ ಮನುಷ್ಯತ್ವದಿಂದ ಜೀವಿಸಬೇಕಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ಳುತ್ತೇನೆ. ಯಾಕಂದ್ರೆ ನಾವು ಕೇವಲ ಶರೀರವಾಗಿಲ್ಲ, ನಾವು ಕೇವಲ ಪ್ರಾಣವಾಗಿಲ್ಲ, ಕೇವಲ ನಾವು ಆತ್ಮವಾಗಿಲ್ಲ. ಶರೀರ, ಆತ್ಮ, ಪ್ರಾಣ ಮೂರರಿಂದ ನಾವು ಕೂಡಲ್ಪಟ್ಟಿದ್ದೇವೆ. ಯಾಕೆ ಈ 3 ದೇಹಗಳನ್ನು ಹೊಂದಿದ್ದೇವೆ? ಮೊದಲು ನಮಗೆ ಯಾವ ದೇಹವಿತ್ತು, ಆಮೇಲೆ ಯಾವ ದೇಹವಾಯಿತು, ಆಮೇಲೆ ಯಾವ ದೇಹದಿಂದ ಇದೆ ಎಂಬುದನ್ನು ಸಂಗತಿಗಳನ್ನು ಕೂಡ ನಾನು ಬರುವ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಯಪಡಿಸುತ್ತೇನೆ. ಅದಕ್ಕಾಗಿ ನಾನು ಪ್ರಿಯ ದೇವ ಜನರೇ, ಇಲ್ಲಿ ನಾವು ನೋಡಿದ್ದೇವೆ ವಾಕ್ಯ ಎಂಬುವನೆಂಬುದಾಗಿ. ವಾಕ್ಯ ಎಂಬುದಾಗಿ ಹೇಳುವುದಾದ್ರೆ ಅದು ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿಯವರು ಸ್ಪಷ್ಟವಾಗಿ ಆಗಲು ಓದಿದಿರಿ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ, ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಮತ್ತು ಕೀರ್ತನೆಗಳಲ್ಲಿಯೂ ನನ್ನ ಬಗ್ಗೆ ಬರೆದಿದೆ ಎಂಬುದಾಗಿ, ನನ್ನ ಬಗ್ಗೆ ಆತ ಅಲ್ಲಿ ತಿಳಿಯಲ್ಪಡಿಸಿದೆ ಎಂಬುದಾಗಿ. ಪ್ರಿಯ ದೇವ ಜನರೇ, ಆದಿ ಇಸ್ರಾಯೇಲರು 12 ಕುಲದವರು. ಆತನ ಒಂದು ಕಾರ್ಯವನ್ನು ಅವರು ಹೊಂದಿದರು, ಆತನ ಒಂದು ಅದ್ಭುತಗಳನ್ನು ಅವರು ಹೊಂದಿದರು, ಆತನ ಮಹತ್ ಕಾರ್ಯವನ್ನು ಅವರು ಹೊಂದಿದರು, ಎಲ್ಲ ದೇವರ ಆಶೀರ್ವಾದ ಹೊಂದಿದರು. ಆದರೆ ತಂದೆಯಾದ ದೇವರ ಮಗನಾದ ಯೇಸು ಕ್ರಿಸ್ತನ ಬಗ್ಗೆ ಅವರು ತಿಳಿದುಕೊಳ್ಳಲಿಲ್ಲ. ಆತನ ಬಗ್ಗೆ ಪ್ರವಾದನ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿತು, ಆತನು ದೇವರ ಕಾರ್ಯ ಮಾಡುವನಾಗಿದ್ದಾನೆಂಬುದಾಗಿ. ಆದರೆ ಅವರು ಅರಿತುಕೊಳ್ಳಲಿಲ್ಲ. ಪ್ರಿಯ ದೇವ ಜನರೇ, ನಾವು ನೋಡುತ್ತೇವೆ ವಿಮೋಚನೆ ಕಾಂಡ ಪುಸ್ತಕದಲ್ಲಿ ನೋಡುತ್ತೇವೆ 25ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಸಹ ಅಲ್ಲಿ ಆ ವಾಕ್ಯವನ್ನು ಬರೆದುಕೊಳ್ಳಿರಿ. ವಿಮೋಚನೆ ಕಾಂಡ 25ನೇ ಅಧ್ಯಾಯ 8ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ. ಮೋಶೆ ಹೇಳ್ತಾನೆ, ಈಗೋ ನಾನು ನಿನಗೆ ತೋರಿಸಿದ ಪ್ರಕಾರವಾಗಿ ನಾನು ಅವರ ಮಧ್ಯದಲ್ಲಿ ವಾಸಿಸಬೇಕೆಂಬುದಾಗಿ ನೀನು ನನಗೆ ಒಂದು ದೇವಸ್ಥಾನವನ್ನು ಕಟ್ಟಬೇಕು, ನಾನು ಯಾವಾಗಲೂ ಅವರ ಮಧ್ಯದಲ್ಲಿ ಇರುತ್ತೇನೆ ಎಂಬುದಾಗಿ. ಇಲ್ಲಿ ನೋಡಿದೆ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನೋಡಿರಿ, ನಾನು ಯುಗದ ಸಮಾಪ್ತಿ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ, ವಾಕ್ಯ ಎಂಬುವನು ನಿಮ್ಮ ಸಂಗಡವಿದ್ದಾನೆ. ಅದಕ್ಕಾಗಿ ನೀವು ಚಿಂತಿಸಬೇಡಿ. ಹೌದು ಪ್ರಿಯ ದೇವರೇ, ನಾವು ಆತನನ್ನು ಈ ಭೌತಿಕವಾಗಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆತನು ಆತ್ಮಭರಿತನಾಗಿದ್ದಾನೆ ಮತ್ತು ಆತನು ಮಹಿಮಾ ಸ್ವರೂಪನಾಗಿದ್ದಾನೆ. ಯಾವಾಗ ಆತನು ಈ ಲೋಕದಲ್ಲಿ 33 ವರ್ಷ ಬದುಕಿ ಆತನು ಸತ್ತು ಮೂರನೇ ದಿವಸ ಎದ್ದು ಸಮಾಜದ ಮೃತ್ಯುಂಜಯನಾಗಿ ಆತನು ಮಹಿಮಾ ಸ್ವರೂಪನಾದನು ಎಂಬುದನ್ನು ನೋಡುತ್ತೇವೆ. ಆ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಟ್ಟನು. ಪರಲೋಕ ರಾಜ್ಯ ಎಂಬ ಎಲ್ಲಾ ಸಂಗತಿಗಳು ನಾನು ನಿಮಗೆ ಬರೋ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಪರಲೋಕ ರಾಜ್ಯ ಯಾವುದು, ಅದು ಭೌತಿಕವಾಗಿದೆನಾ, ಅದು ಏನು ನಾವು ನೋಡಬಹುದಾ, ಅದು ಎಲ್ಲಿದೆ ಎಂಬುದು ಎಲ್ಲ ವಿಚಾರವನ್ನು ನಾನು ನಿಮಗೆ ತಿಳಿಸುತ್ತೇನೆ. ಅದೆಲ್ಲವೂ ಈ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ನಾವು ಓದುವಾಗ ಮಾತ್ರ ತಿಳುವಳಿಕೆ ಸಾಧ್ಯ. ಹೌದು ಪ್ರಿಯ ದೇವಂದರೆ, ಯಾರು ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ತಿಳ್ಕೊಳ್ಳೋದಾದ್ರೆ, ಯಾರು ಆ ವಾಕ್ಯವನ್ನು ಪ್ರೀತಿಸುತ್ತಾರೋ ಮತ್ತು ಯಾರು ಆ ವಾಕ್ಯ ಪ್ರಕಾರ ನಡೆದುಕೊಳ್ಳುತ್ತಾರೋ ಅವರು ದೇವರನ್ನು ಬಲ್ಲವರಾಗಿದ್ದಾರೆ ಎಂಬುದಾಗಿ ಯೋಹಾನ ಪತ್ರಿಕೆ ನಾವು ಓದುವಾಗ 2ನೇ ಅಧ್ಯಾಯ 3-7 ವಾಕ್ಯವನ್ನು ಓದುವಾಗ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರಿಯ ದೇವಜನರೇ, ಈ ಎಲ್ಲ ವಾಕ್ಯವನ್ನು ಓದಿರಿ. ಯಾಕಂದ್ರೆ ಅಲ್ಲಿ ಹೇಳ್ತಾನೆ, ನನ್ನನ್ನು ಬಲ್ಲವನು ಎಂಬುದಾಗಿ ಹೇಳಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳದೆ ಇರುವನು ಅವನು ಸುಳ್ಳುಗಾರನಾಗಿದ್ದಾನೆ, ಸತ್ಯ ಎಂಬುದು ಅವನಲ್ಲೇ ಇಲ್ಲ ಎಂಬುದಾಗಿ ಯೋಹಾನ ಪತ್ರಿಕೆ, ಮೊದಲನೇ ಯೋಹಾನ ಪತ್ರಿಕೆ ನಾವಲ್ಲಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾದ ಸಂಗತಿಗಳನ್ನು ನಾವು ಕಾಣುತ್ತೇವೆ. ಒಂದು ವೇಳೆ ಇಲ್ಲಿ ನೋಡೋದಾದ್ರೆ 2ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ. ಯೋಹಾನ ಮೊದಲೇ ಬರೆದ ಪತ್ರಿಕೆ, ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅದರಿಂದಲೇ ನಾವು ಆತನನ್ನು ಬಲ್ಲವರಾಗಿದ್ದೇವೆ ಎಂಬುದನ್ನು ತಿಳ್ಕೊಳ್ತೇವೆ. ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಆಜ್ಞೆಗಳಂದ್ರೆ ಏನು? ದೇವರ ವಾಕ್ಯಗಳು. ದೇವರ ವಾಕ್ಯ ಅಂದ್ರೆ ಏನು? ದೇವರ ಮಾತುಗಳು. ಅವುಗಳನ್ನು ಕೈಕೊಂಡು ನಡಿಬೇಕು. ಕೇವಲ ಓದೋದ್ರಿಂದಾಗಲಿ ಕೇವಲ ಕೇಳುವುದರಿಂದಾಗಲಿ ಸಾಧ್ಯವಿಲ್ಲ. ಓದಿ, ಕೇಳಿ ಮತ್ತು ಆ ವಾಕ್ಯದ ಪ್ರಕಾರವಾಗಿ ಮಾನವರಾದ ನಾವೆಲ್ಲರೂ ನಡೆಯಬೇಕು. ದೇವರ ಮಾರ್ಗದಲ್ಲಿ ನಡೆಯಬೇಕು. ದೇವರಂದ್ರೆ ಒಳ್ಳೆಯವನು, ಪ್ರೀತಿ ಸ್ವರೂಪಿ, ದಯಾಮಯ, ಕರುಣಾಮಯ, ಸಮಾಧಾನಕರ್ತನು, ಆಲೋಚನೆ ಕರ್ತನು, ನಿತ್ಯನಾ ತಂದೆ,
ಇವೆಲ್ಲ ನೋಡಿ ಇಂಥ ಗುಣಗಳನ್ನು ನಾವು ಹೊಂದಿಕೊಳ್ಳಬೇಕಾಗಿದೆ. ಆದರೆ ಇವತ್ತು ಮಾನವರು ಅವೆಲ್ಲ ಸ್ವಭಾವಗಳನ್ನು ಅವೆಲ್ಲ ಗುಣಗಳನ್ನು ಹೊರಗೆ ಹಾಕಿ ತಮ್ಮದೇ ಆದ ಜೀವಿತವನ್ನು ತಮ್ಮ ಇಚ್ಛೆಯ ಪ್ರಕಾರವಾಗಿ ತಮ್ಮ ಆಲೋಚನೆ ಪ್ರಕಾರವಾಗಿ ಮನಸ್ಸು ಬಂದಾಗಿ ನಡೆಯುತ್ತಾ ಅನೇಕ ವೇದಗಳಿಂದ ಅವರನ್ನು ಮತ್ತು ಅವ್ರ ಕುಟುಂಬದಲ್ಲಿ ಅವ್ರ ಮಕ್ಕಳು ಸಮಾಧಾನವಿಲ್ಲದೆ ನಾವು ಕಾಣುತ್ತಾ ಇದ್ದೇವೆ. ಕೇವಲ ಹೊರಗಡೆ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತಾರೆ, ಯಾಕಂದ್ರೆ ನೋಡಿ ಚೆನ್ನಾಗಿ ಮನುಷ್ಯರ ಮುಂದೆ ಕಾಣುತ್ತಾರೆ, ತಮ್ಮ ಕಷ್ಟವನ್ನು ಹೇಳಿಕೊಳ್ಳೋದಿಲ್ಲ, ತಮ್ಮ ಬಾಧೆಗಳನ್ನು ಯಾರ ಮುಂದೆ ಹೇಳ್ಕೊಳ್ಳೋದಿಲ್ಲ. ಅವನ್ನೆಲ್ಲ ಮುಚ್ಚಿ ತಮ್ಮ ಜೀವಿತವನ್ನು ಬಹಳ ಒಳಗಡೆ ದುಃಖದಿಂದ ಇವತ್ತು ಸಾಗಿಸುವವರನ್ನು ನಾನು ನೋಡ್ತಾ ಇದ್ದೇನೆ. ಅದಕ್ಕಾಗಿ ಯಾವಾಗ ನೀವು ಆ ದೇವರನ್ನು ಸತ್ಯವುಳ್ಳ ಜೀವುಳ್ಳ ದೇವರನ್ನು ನೀವು ಪ್ರೀತಿಸ್ತಿರೋ ನನ್ನ ಪ್ರಿಯ ದೇವ ಜನರೇ, ಮಾನವರಾದ ನಾವು ಲೋಕದಲ್ಲಿ ಪ್ರಪಂಚದ ಎಲ್ಲ ಕಡೆಗೆ ದೇವರು ಎಂಬುದಾಗಿ ಎಲ್ಲರೂ ಕರೆಯುತ್ತಾರೆ. ಆದರೆ ಆ ಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಅನೇಕ ಪ್ರಯಾಸ ಪಡೋದಿಲ್ಲ. ನನ್ನ ಪ್ರಿಯ ದೇವ ಜನರೇ, ನಾನು ನಿಮ್ಮನ್ನು ವಿನಂತಿಸಿಕೊಳ್ಳೋದೇನೆಂದರೆ, ತಪ್ಪದೆ ನೀವು ದೇವರನ್ನು ನೀವು ಕಂಡುಕೊಳ್ಳಬೇಕಾಗಿ ನಾನು ನಿಮ್ಮನ್ನು ವಿನಂತಿಸಿಕೊಳ್ತೇನೆ. ಆತನ ಸತ್ಯ ದೇವರಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವರು ಹೀಗೆ ಹೇಳಿದ್ದಾರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವ ಎಂಬುದಾಗಿ. ನನ್ನ ಮೂಲಕವಾಗೇ ನೀವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾಗುತ್ತೆ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಇದು ಪವಿತ್ರವಾದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆದ್ರಿಂದ ದೇವರ ಮಗನಾದಂತ ಒಬ್ಬನೇ ಮಗನಾದ ದೇವರ ವಾಕ್ಯದಲ್ಲಿ ಈ ರೀತಿ ಹೇಳಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಒಬ್ಬನೇ ಮಗನು. ಆ ಮಗನು ಯಾರಿದ್ರೆ ಯೇಸು ಕ್ರಿಸ್ತನು. ಆತನು ಯೇಸು ಕ್ರಿಸ್ತನು ಈ ರೀತಿ ಹೇಳಿದಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು. ಆತನ ಮೂಲಕವಾಗಿ ಹೋಗಬೇಕಾಗಿದೆ. ಆತನು ಒಳ್ಳೆ ಕುರುಬನಾಗಿದ್ದಾನೆ ಮತ್ತು ತನ್ನ ಕುರಿಗಳಿಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟಿದ್ದಾನೆ. ದೇವರು ನಮ್ಮ ಮೇಲೆ ಪ್ರೀತಿ ಇದೆ ಎಂಬುದಾಗಿ ಕೇವಲ ಬಾಯಿ ಮಾತಿನಿಂದ ಹೇಳಲಿಲ್ಲ. ಆತನು ಬಾಯಿ ಮಾತಿನಿಂದ ಹೇಳದೆ ಆತನು ಕಾರ್ಯರೂಪದಲ್ಲಿ ತಂದನು. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಸುಳ್ಳಾಗಿ ಹೇಳಲಿಲ್ಲ. ಆತನು ಸತ್ಯವಾಗಿ ಹೇಳಿದನು. ನಮಗಾಗಿ, ನಮ್ಮ ಪಾಪಕ್ಕಾಗಿ, ನಮ್ಮ ಅಪರಾಧಕ್ಕಾಗಿ ಆತನು ಪ್ರಾಣವನ್ನೇ ಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಹಾಗಾದ್ರೆ ನೀವು ದೇವರನ್ನು ಪ್ರೀತಿಸ್ತಿರೋ ಅದು ಕೇವಲ ಬಾಯಿ ಮಾತಿನಿಂದ ಆಗಿರಬಾರ್ದು. ನಾಲಿಗೆ ಇದೆಯಲ್ಲ, ಅದಕ್ಕೆ ಎಲುಬಿಲ್ಲ. ಅದು ಯಾವ ರೀತಿಯಾದ್ರೂ ಬೇಕಾದ್ರೂ ಮಾತಾಡುತ್ತೆ, ತನ್ನ ಇಚ್ಛೆ ಪ್ರಕಾರವಾಗಿ ಮಾತಾಡುತ್ತೆ, ಸುಳ್ಳು ಮಾತಾಡುತ್ತೆ, ಮೋಸ ಮಾತಾಡುತ್ತೆ, ಏನ್ ಬೇಕಾದ್ರೂ ಮಾತಾಡುತ್ತೆ. ನನ್ನ ಪ್ರಿಯ ದೇವ ಜನರೇ, ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಕೇವಲ ಬಾಯಿ ಮಾತಿನಿಂದ ಹೇಳುವುದಾದ್ರೆ ಯಾವ ಪ್ರಯೋಜನವಿಲ್ಲ. ನೀವು ಆ ವಾಕ್ಯವನ್ನು ಕೇಳಿ ಆ ವಾಕ್ಯದ ಪ್ರಕಾರವಾಗಿ ನಡ್ಕೊಳ್ಳೋದಾದ್ರೆ ಖಂಡಿತ ದೇವರು ನಿಮ್ಮ ಬಳಿಯಲ್ಲಿ ಇರುತ್ತಾನೆ. ಆತನ ಕಣ್ಣಿಗೆ ಕಾಣದಿದ್ದರೂ ಸಹ ತನ್ನ ಕಾರ್ಯವನ್ನು ಮಾಡುತ್ತಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಣ್ಣಿಗೆ ಕಾಣುವುದಿಲ್ಲ, ಆದ ಕಾರ್ಯ ಮಾಡ್ತಾನೆ. ನೋಡಿ, ಗಾಳಿ ಕಣ್ಣಿಗೆ ಕಾಣುವುದಿಲ್ಲ. ನೀವೆಲ್ಲ ನೋಡಿ, ಗಾಳಿ ಕಾಣುತ್ತದೆ ಕಣ್ಣಿಗೆ? ಗಾಳಿ ಖಂಡಿತ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಅದರ ಸ್ಪರ್ಶ, ಅದರ ವಾತಾವರಣ, ಗಾಳಿ ಇಲ್ಲದೆ, ಆಮ್ಲಜನಕವಿಲ್ಲದೆ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವರೇ, ಹಾಗೆ ಯೇಸು ಕ್ರಿಸ್ತನ ಬಿಟ್ಟು ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಮಕ್ಕಳಲ್ಲಿ ದೇವರು ಏರವಾಗಿ ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಅದಕ್ಕಾಗಿ ನಾನು ಹೇಳಿದ ವಾಕ್ಯದ ಮೇಲೆ ನೀವು ನಂಬಿಕೆ ಇಡಿರಿ, ವಿಶ್ವಾಸ ಇಡಿರಿ, ವಿಶ್ವಾಸದಿಂದ ಜೀವಿಸಿರಿ. ಖಂಡಿತ ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡುತ್ತಾನೆ. ಇಗೋ, ನಿಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ಒಪ್ಪಿಸಿರಿ, ನಿಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳಿರಿ. ಯಾಕಂದ್ರೆ ಆ ವಾಕ್ಯ ಎಂಬುದನ್ನು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಆ ವಾಕ್ಯ ಎಂಬುದನ್ನು ನಾವು ನೋಡದೇ ಇದ್ದರೂ ಸಹ ನಮ್ಮಲ್ಲಿ ಬಲವಾದ ಕಾರ್ಯ ಮಾಡುತ್ತಾನೆ. ಒಂದು ಸಾರಿ ಒಬ್ಬರು ನನಗೆ ಈ ರೀತಿ ಕೇಳಿದರು, ನಿಮ್ಮ ದೇವರು ಎಲ್ಲಿದ್ದಾನೆ? ನಿಮ್ಮ ದೇವರು ಎಲ್ಲಿದ್ದಾನೆ? ನಿಮ್ಮ ದೇವರು ಕಣ್ಣಿಗೆ ಕಾಣುತ್ತಾನೆ ಎಂಬುದಾಗಿ ನನಗೆ ಹೇಳೋದಾದ್ರೆ, ಅಲ್ಲಿ ನೋಡುತ್ತೇವೆ 115ನೇ ಕೀರ್ತನೆಯಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ನಿಮ್ಮ ದೇವರು ಎಲ್ಲಿ ಎಂಬುದಾಗಿ ನೀವು ಜನರು ನಮ್ಮನ್ನು ಕೇಳಿಕೊಳ್ಳೋದಾದ್ರೆ ನಾವು ಈ ರೀತಿ ಹೇಳ್ತೇವೆ, ನಮ್ಮ ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ ಎಂಬುದಾಗಿ ನಾವು ಇದನ್ನು ಸ್ಪಷ್ಟವಾಗಿ ಕೀರ್ತನೆ ಗ್ರಂಥದಲ್ಲಿ 115ನೇ ಕೀರ್ತನೆಯಲ್ಲಿ ನಾವು 3ನೇ ವಾಕ್ಯದ ನೋಡುತ್ತೇವೆ. ನಮ್ಮ ದೇವರು ಎಲ್ಲಿದ್ದಾನೆ ಎಂಬುದಾಗಿ ಕೇಳೋದಾದ್ರೆ ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಪರಲೋಕ ಅಂದ್ರೆ ಅದು ದೇವರು ವಾಸ ಮಾಡುವ ಸ್ಥಳವಾಗಿದೆ. ಇದು ಪರಲೋಕದ ಬಗ್ಗೆ ನಾನು ವಿಸ್ತಾರವಾಗಿ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸುತ್ತೇನೆ. ಅದು ಖಂಡಿತ ನೀವು ತಪ್ಪದೆ ನಮ್ಮ ಕಾರ್ಯಕ್ರಮ ತಪ್ಪದೆ ನೋಡಿ. ನಮ್ಮ ಕಾರ್ಯಕ್ರಮ ಒಂದು ವಿಡಿಯೋ ಬಿಡಬೇಡಿ. ನಾನು ಅನೇಕ ವಿಡಿಯೋಗಳನ್ನು ಬಿಟ್ಟಿದ್ದೇನೆ, ಅವುಗಳನ್ನು ಸ್ವಲ್ಪ ನೋಡಿ. ಅದರಲ್ಲಿ ಕೆಲವು ವಿಷಯಗಳನ್ನು ಹೇಳಿದ್ದೇನೆ. ಇನ್ನೂ ನಾನು ಅನೇಕ ವಿಷಯಗಳನ್ನು ಬರುವುದೇನೋ, ಅನೇಕ ವಿಡಿಯೋಗಳನ್ನು ಬಿಡುತ್ತೇನೆ. ತಪ್ಪದೆ ನೋಡಿ. ನಿಮಗೇನಾದರೂ ಅನುಮಾನ ಬಂದರೆ, ನಿಮಗೇನಾದರೂ ಸಂದೇಹ ಬಂದರೆ ಖಂಡಿತ ನನಗೆ ಕರೆ ಮಾಡಿ. ಯಾಕಂದ್ರೆ ನನ್ನ ನಂಬರ್ ನಾನು ನಿಮಗೆ ಕೊಟ್ಟಿರುತ್ತೇನೆ. ಆ ನಂಬರಲ್ಲಿ ನೀವು ಖಂಡಿತ ನನ್ನ ಹತ್ರ ನೀವು ಮಾತಾಡಿ, ನಿಮ್ಮ ಕಷ್ಟಗಳಿರ್ಬೋದು, ನಿಮ್ಮ ಬಾಧೆಗಳಿರ್ಬೋದು, ನೀವು ಸ್ವತಂತ್ರವಾಗಿ ಮಾತನಾಡಬಹುದು. ನಿಮ್ಮ ವಿಷಯಗಳನ್ನು ತಿಳಿಸಬಹುದು. ನಿಮ್ಮ ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು, ಮತ್ತು ನಿಮ್ಮ ಜೀವಿತದ ವಿಷಯದಲ್ಲಿ ಆಗಿರ್ಬೋದು, ನಿಮ್ಮ ಸಮಸ್ಯೆಯ ವಿಷಯದಲ್ಲಿ ಆಗಿರ್ಬೋದು, ಯಾವ ಸಂಕೋಚ ಇಲ್ಲದೆ ನೀವು 24 ತಾಸು ಯಾವ ಸಮಯದಲ್ಲಾದರೂ ನೀವು ಕರೆ ಮಾಡಿ ಪ್ರಾರ್ಥನೆ ಮಾಡಿಸಿಕೊಳ್ಳಬಹುದು. ಮತ್ತು ನಾನು ದೇವರ ವಾಕ್ಯ ಮೂಲಕವಾಗಿ, ಸಮಾಧಾನ ಮೂಲಕವಾಗಿ ನಿಮಗೆ ವಾಕ್ಯವನ್ನು ತಿಳಿಸಿ ನಿಮಗೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ಹೆಚ್ಚಾಗಿ ಪ್ರಾರ್ಥಿಸುತ್ತೇನೆ. ಅದಕ್ಕಾಗಿ ಚಿಂತೆ ಮಾಡಬೇಡಿ. ದೇವರ ವಾಕ್ಯದ ಜೀವಿಸಿರಿ. ಯಾಕಂದ್ರೆ ಯೇಸು ಸ್ವಾಮಿ ಹೇಳಿದಾನೆ, ಯೋಹಾನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಸಮಾರ್ಯ ಸ್ತ್ರೀಗೆ ಹೇಳಿದಾನೆ, ಅಮ್ಮ ನೀನು ನೀರು ಕೊಡೋದಾದ್ರೆ ನನಗೆ ಮತ್ತೆ ನೀರಿಡಿಕೆ ಆಗುತ್ತದೆ, ನಾನು ನಿನಗೆ ನೀರು ಕೊಡೋದಾದ್ರೆ ನಿನಗೆ ಯಾವತ್ತೂ ನೀರಿಡಿಕೆ ಆಗುವುದಿಲ್ಲ ಎಂಬುದಾಗಿ. ಅಂದ್ರೆ ಯಾವ ನೀರಿನ ವಿಷಯ ಬಗ್ಗೆ ಮಾತಾಡಿದಾನೆ? ಅದು ಜೀವಜಲ. ಆ ಜೀವಜಲ ಯಾವುದಂದ್ರೆ ದೇವರ ಜೀವವುಳ್ಳ ವಾಕ್ಯವಾಗಿದೆ. ಆ ವಾಕ್ಯ ಯಾರಂದ್ರೆ
ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಉಳ್ಕೊಳ್ಳೋದಾದ್ರೆ ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ದೊಡ್ಡ ಸಂತೋಷ ಇರಲಿಕ್ಕೆ ಸಾಧ್ಯವಾಗಿದೆ. ಅದಕ್ಕಾಗಿ ನಾವು ಪವಿತ್ರಾತ್ಮನ ಸಹಾಯ ಕೇಳೋಣ. ಆ ಪವಿತ್ರಾತ್ಮನ ಯಾರಂದ್ರೆ ಆ ಜೀವಳ ದೇವರ ವಾಕ್ಯ. ದೇವರ ವಾಕ್ಯ ನಮ್ಮ ನಡೆಸಲಿ, ನಮ್ಮ ಜೀವಿತದಲ್ಲಿ ಬೆಳಕಾಗಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಬೆಳಕಾಗಲಿ. ನಮ್ಮ ಕುಟುಂಬದ ಅಂಧಕಾರ ಶಕ್ತಿಗಳು, ಮಾಟ ಮಂತ್ರ ಕುತಂತ್ರಗಳು, ಸೈತನ ದುಷ್ಟ ಶಕ್ತಿಗಳನ್ನು ಅವು ಎಲ್ಲವೂ ನೀಗಲ್ಪಡಲಿ, ಸಮೃದ್ಧಿಯನ್ನು ಕಾಣಲಿ ಎಂಬುದಾಗಿ ನಾನು ನಿಮಗೆ ವಿನಂತಿಸಿಕೊಳ್ಳುತ್ತೇನೆ. ಆದ್ದರಿಂದ ಈ ಕಾರ್ಯಕ್ರಮ ನೋಡ್ತಾ ಇರೋದು ನೀವೆಲ್ಲರೂ ತಪ್ಪದೆ ದೇವರ ಆಶೆ ಹೊಂದುತ್ತೀರಿ, ದೇವರ ಮಾರ್ಗದಲ್ಲಿ ಜೀವಿಸ್ರಿ ಮತ್ತು ಈ ಕಾರ್ಯಕ್ರಮ ಪದೇ ಪದೇ ನೋಡ್ರಿ. ಮತ್ತೆ ಒಂದೇ ಸಾರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುದಿಲ್ಲ. ನಾನು ಹೇಳುವ ವಾಕ್ಯನ ತೆರೀರಿ, ಪದೇ ಪದೇ ಓದ್ರಿ. ಮತ್ತು ನಿಮಗೆ ಏನಾದ್ರು ಸಂದೇಹ ಬಂದ್ರೆ, ಯಾಕಂದ್ರೆ ಓದುವಾಗ ಸಂದೇಹ ಅನುಮಾನಗಳು ಬರುತ್ತವೆ, ಆದ್ರೆ ಅವನ್ನ ಪರಿಹಾರ ಮಾಡಿಕೊಳ್ಬೇಕು, ಅವುಗಳಿಗೆ ತಕ್ಕ ಉತ್ತರ ಕಂಡುಕೊಳ್ಬೇಕು. ನೀವು ಕರೆ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮಗೆ ಸಮಸ್ಯೆಯನ್ನು ತಿಳಿಸಿ. ಖಂಡಿತ ನಾನು ನಿಮಗೋಸ್ಕರ ಪ್ರಾರ್ಥನೆ. ದೇವರು ಈ ವಾಕ್ಯವನ್ನು ಆಶ್ವಾಸಲಿ. ಆ ವಾಕ್ಯ ಎಂಬುವನು ಆದಿಯಲ್ಲಿದ್ದನು, ಅದು ದೇವರಾಗಿತ್ತು ಮತ್ತು ಆ ವಾಕ್ಯ ದೇವರ ಬಳಿಯಿದ್ದನು. ಆತನು ನಿಮ್ಮೆಲ್ಲರ ಕರ್ತನಾದಂಥ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತನು ನಿಮ್ಮೆಲ್ಲರ ಸಮೃದ್ಧಿಯನ್ನು ತುಂಬಲಿ, ದೇವರ ಆಶೆ ನಡೆಸಲಿ ಎಂಬುದು ಕೇಳುತ್ತಾ, ದೇವರು ಹೆಚ್ಚಾಗಿ ಆಶ್ವಾಸಲಿ ಎಂಬುದಾಗಿ ಕೇಳ್ಕೊಳ್ತಾ, ಮತ್ತು ಈ ಕಾರ್ಯಕ್ರಮವನ್ನು ಬೇರೆಯವರಿಗೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಮತ್ತು ಯಾರು ಸಮಾಧಾನದವರು, ಯಾರು ದುಃಖದಿದ್ದವರು, ಯಾರು ಅನೇಕವಾದ ವೇದನೆ ಸಂಕಟ ಚಿಂತೆ ಇಲ್ಲ, ಅವ್ರು ಶೇರ್ ಮಾಡಿ. ಈ ಕಾರ್ಯಕ್ರಮ ನೋಡ್ತಾನೆ, ಈ ಕಾರ್ಯಕ್ರಮ ಮುಗಿತಲೇ ನಿಮಗೆ ಆಶೀರ್ವಾದ ಬರುತ್ತವೆ. ಅದು ಗೊತ್ತಾಗೋದಿಲ್ಲ ನಿಮ್ಗೆ ಯಾವ ರೀತಿ. ದೇವರು ಮನುಷ್ಯನ ಕೊಡೋದು ಗೊತ್ತಾಗುತ್ತೆ, ಆ ದೇವ್ರು ಕೊಡೋದು ಯಾರಿಗೂ ಗೊತ್ತಾಗೋದಿಲ್ಲ. ಈ ಕಾರ್ಯಕ್ರಮ ನೋಡಿದಿಂದ ಅನೇಕ ಆಶೀರ್ವಾದ, ಎಷ್ಟು ಸಾರಿ ಪದೇ ಪದೇ ನೋಡ್ತಾರೋ ಅಷ್ಟಾಗಿ ದೇವ್ರು ನಿಮ್ಮನ್ನು ಆಶೀರ್ವದಿಸ್ತಾನೆ. ತಪ್ಪದ ಈ ಕಾರ್ಯಕ್ರಮ ನೋಡಿ, ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದ ಬೆಲ್ ಬಟನ್ ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ. ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಾನು ನಿಮಗೋಸ್ಕರ ಪ್ರಾರ್ಥನೆ. ನೀವೆಲ್ಲರೂ ಈ ಕಾರ್ಯಕ್ರಮ ನೋಡುವಂಥ ಎಲ್ಲರೂ ನೀವಿರುವಂಥ ಸ್ಥಳದಲ್ಲೇ ನಿಮ್ಮ ತಲೆಯನ್ನು ಬಾಗಿಸಿರಿ ಮತ್ತು ಕಣ್ಣುಗಳನ್ನು ಮುಚ್ಚಿರಿ. ನಾನು ನಿಮಗೋಸ್ಕರ ಪ್ರಾರ್ಥನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಸ್ವರ್ಗೀಯ ತಂದೆ, ನಿನಗೆ ನಾವು ಸ್ತೋತ್ರ ಮಾಡುತ್ತೇವೆ. ದೇವರೇ, ಈ ಒಂದು ಸಮಯದಲ್ಲಿ ಆ ವಾಕ್ಯ ಎಂಬುವನು, ಅಂದರೆ ಆ ವಾಕ್ಯ ಎಂಬುದಾಗಿ ನೋಡ್ಕೊಳ್ಳೋದರೆ ಯೋಹನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದ ನಾವು ನೋಡುತ್ತೇವೆ. ಆ ವಾಕ್ಯ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವನ್ನು ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ ನೋಡುತ್ತೇವೆ. ಹೌದು ದೇವರೇ, ಕರ್ತನೆ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಈ ರೀತಿ ಆಶೀರ್ವಾದ ಮಾಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಮತ್ತು ಈ ಕಾರ್ಯಕ್ರಮ ನೋಡ್ತಿರುವಂತಹ ಪ್ರತಿಯೊಬ್ಬರು ನೀನು ಹೇಳುವ ಆಶ್ರಯಿಸು. ಯಾರಿಗೆ ದುಃಖ ಇದೋ, ಯಾರ ಕುಟುಂಬದಲ್ಲಿ ನೋವಿದೋ, ಯಾರು ಅನಾರೋಗ್ಯವಾಗಿದ್ದಾರೋ, ಈಗಲೇ ನಜರೇಯನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಅವರಿಗೆ ಬಿಡುಗಡೆ ಮಾಡು, ಅವ್ರಿಗೆ ಬಿಡುಗಡೆ ಮಾಡು ಸ್ವಾಮಿ. ನಾನು ಬಂಧಿಸುತ್ತೇನೆ ಅವರ ಅಂಧಕಾರ ಶಕ್ತಿಗಳನ್ನು, ದುಷ್ಟ ಶಕ್ತಿಗಳನ್ನು ಬಂಧಿಸುತ್ತೇನೆ. ಅವರ ಮನೆಯಲ್ಲಿರುವಂಥ ಅಂಧಕಾರ ಶಕ್ತಿಗಳನ್ನು ಬಂಧಿಸುತ್ತೇನೆ. ಅವರ ಕುಟುಂಬದ ಸಮಸ್ಯೆಯನ್ನು ಬಂಧಿಸುತ್ತೇನೆ. ಅವರ ಕುಟುಂಬ ಕರ್ತನೆ ಮಕ್ಕಳ ಮೇಲಿರುವಂಥ ಅಂಧಕಾರ ಶಕ್ತಿಯನ್ನು ಬಂಧಿಸುತ್ತೇನೆ. ಆ ಕರ್ತನ ಅಜ್ಞಾನವನ್ನು ಬಂಧಿಸುತ್ತೇನೆ, ದುಷ್ಟ ಶಕ್ತಿಯನ್ನು ಬಂಧಿಸುತ್ತೇನೆ, ಮಾಟ ಮಂತ್ರ ಕುತಂತ್ರಗಳನ್ನು ಯೇಸು ನಾಮದಲ್ಲಿ ಬಂಧಿಸುತ್ತೇನೆ. ಕರ್ತನೆ, ನೀನು ಬಿಡುಗಡೆ ಉಂಟು ಮಾಡು ಸ್ವಾಮಿ. ಸಮಾಧಾನ ಕೊಡು ಕರ್ತನೆ. ಅವ್ರ ಕಣ್ಣೀರನ್ನು ಒರೆಸು ದೇವರೇ, ಅವರ ಬಾಧೆಗಳನ್ನು ನೀಗಿಸು ದೇವರೇ. ಅವ್ರು ಸಂತೋಷವಾಗಿರುವಂತೆ ಸಹಾಯ ಮಾಡು. ಕೇವಲ ಮುಖದಲ್ಲಿ ಸಂತೋಷ ಕಾಣೋದಲ್ಲ, ಅವ್ರ ಹೃದಯದಲ್ಲಿ, ಅವರ ಜೀವಿತದಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ಕೆಲಸದಲ್ಲಿ ಅವ್ರು ಸಮೃದ್ಧಿಯಾಗಿರುವಂತೆ ಸಹಾಯ ಮಾಡಪ್ಪ. ಅವರು ಹೇಳಿಕೊಳ್ಳಲಾರದ ದುಃಖಗಳು, ಹೇಳಿಕೊಳ್ಳಲಾರದ ಬಾಧೆಗಳು ಇರೋದಾದ್ರೆ ಈ ಒಂದು ಸಮಯದಲ್ಲಿ ಅವನು ಯೇಸು ನಾಮದಲ್ಲಿ, ಯೇಸು ಕ್ರಿಸ್ತನ ಹೆಸರಲ್ಲಿ ಬಂಧಿಸುತ್ತೇನೆ. ಇನ್ನೀಗಲೇ ಸಂಪೂರ್ಣವಾಗಿ ಮುರಿದು ಪಡಲಿ, ಸಂಪೂರ್ಣವಾಗಿ ದೂರವಾಗಲಿ ಕರ್ತನೆ. ನಿನ್ನ ಕೃಪೆ, ನಿನ್ನ ಶಾಶ್ವತ ಅಭಿಷೇಕ ಅವ್ರ ಮೇಲೆ ನಿತ್ಯ ನಿರಂತರವಾಗಿರಲಿ ರಾಜ. ಮತ್ತು ಈ ಕಾರ್ಯಕ್ರಮ ನೋಡಿದ ಪ್ರತಿಯೊಬ್ಬರು ದಿವ್ಯಾಶ ಹೊಂದಲಿ ಕರ್ತನೆ. ಅವರು ನೋಡಲಿ, ಇತರಿಗೆ ತಿಳಿಸಲಿ, ಇತರೆಲ್ಲರೂ ನೋಡಿ, ಅನೇಕ ನೋಡಿ ಈ ಕಾರ್ಯಕ್ರಮದ ದೇವರ ಆಶೆ ಹೊಂದಿಕೊಳ್ಳುವಂತೆ, ಸತ್ಯವನ್ನು ತಿಳ್ಕೊಳ್ಳುವಂತೆ, ಸತ್ಯ ಮಾರ್ಗ ನಿಲ್ಲುವಂತೆ, ಸತ್ಯ ಜೀವನ ಹೊಂದಿಕೊಳ್ಳುವಂತೆ ಸಹಾಯ ಮಾಡಬೇಕಾಗಿ ನಮ್ಮ ಕರ್ತನು ಒಡೆಯನು ರಕ್ಷಣಾದಂಥ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಜಯವನ್ನು ಹೊಂದಿದೆ ನಮ್ಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯ ದೇವ ಜನರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಹೇಳುವಾಗಿ ಬಲಪಡಿಸಲಿ. ಸಮೃದ್ಧಿ ನಮ್ಮ ಕಾರ್ಯಕ್ರಮ ನೋಡ್ರಿ, ಸದಾಕಾಲ ನೋಡ್ತಾ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಬಟನ್ ಹೊಂಟ್ರಿ. ನಿಮ್ಮ ಸಂದೇಹಗಳಿಗೂ, ನಿಮ್ಮ ವಿಜ್ಞಾಪನೆಗಳು, ಪ್ರಾರ್ಥನೆ ವಿಜ್ಞಾಪನೆ ತಪ್ಪದೆ ನಮಗೆ ಕರೆ ಮಾಡಿ. ದೇವರ ಆಶೀರ್ವಾದ ಕೊಡ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.